ಇರಬೇಕು ನೀವು, ಯಾವ ಕನಸರಿಂದ ಇರಬೇಕು ಅಂತ ನನ್ನ ಆಲೋಚನೆ ಆಗಿತ್ತು ಅನ್ನೋದು ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ನನ್ನ ಕನಸನ್ನೇನು ಅಂತಂದ್ರೆ ಅದಾದ್ಮೇಲೆ ಪ್ರತಿ ತಿಂಗಳು ನಾವು ಕುಂದುಕೊರತೆಗಳ ಸಭೆ ಮಾಡ್ತಾ ಇರ್ತೀವಿ ಇದೇ ಪ್ರಿಮಿಸಸ್. ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಗ್ಗೆ ಯಾರಾದರೂ ಒಬ್ಬ ರೈತ, ಒಬ್ಬ ಪೆನ್ಷನ್ ತಗೊಳ್ಳೋಂಥ ತಾಯಿ ಏನಾದರೂ ಬಂದು ಈ ಜಾಗದಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಅಲ್ಲೇ ನಾನು ನಿಮ್ಮನ್ನ ಫೈರ್ ಮಾಡ್ತೀನಿ, ಆಚೆ ಹೋಗ್ಬೇಕು, ಈ ಜಾಗದಲ್ಲಿ ಇರ್ಬೋದು. ನಾವಿದಕ್ಕೆಲ್ಲ ಇಷ್ಟು ಇನ್ಫ್ರಾಸ್ಟ್ರಕ್ಚರು, ಒಂದೊಂದು ರೂಪಾಯಿ ನಾನು ಕೈ ಕಾಲು ಹಿಡಿದು ನನ್ನ ಸರ್ಕಾರ ಇಲ್ಲದೆ ಇದ್ದಾಗ ಬಿಲ್ಡಿಂಗ್ ತಂದು ಗ್ರ್ಯಾಂಟ್ಸ್ ತಂದು ನೀವೆಲ್ಲ ಇಲ್ಲ ಅಧಿಕಾರಿಗಳು ಬಂದರೆ ಬಡವ್ರನ್ನ ಕಾಪಾಡ್ತಾರೆ, ಆ ಹೆಣ್ಮಕ್ಳಿಗೆ 800 ರೂಪಾಯಿ ಬರುತ್ತೋ 600 ರೂಪಾಯಿ ಬರುತ್ತೋ ಆ ಪೆನ್ಷನ್ಗೆ ಅಲ್ಲಾಡ್ತಾ ಇರ್ತಾರೆ, ಕರುಣೆ ಇಲ್ಲದೆ ನಡ್ಕೊತೀರ. KGF ಅಲ್ಲ 10,000 ಕೆಲಸ ಮಾಡೋರಿದ್ದಾರೆ, ಬೆಂಗಳೂರು 15,000 ಕೆಲಸ ಮಾಡೋರಿದ್ದಾರೆ. ಅವರು ಬೆಳಗ್ಗೆ ಎದ್ದು ಮನೆಯಲ್ಲಿ ಮಕ್ಕಳ ಜೊತೆನೇ ಇರೋದು, 4 ಗಂಟೆಗೆ ಹೋಗೋ ರಾತ್ರಿ 11 ಗಂಟೆಗೆ ಬರ್ತಾರೆ. KGF ಈ ಸ್ಥಿತಿ ಆದರೆ ಹಳ್ಳಿಗಳಲ್ಲಿ ಆ ರೈತರು ಪಾಣಿ, ವಂಶವೃಕ್ಷ, ದುರಸ್ತಿ ಎಷ್ಟು ಸತಿ ಅಲ್ದಾಡಿಸ್ತಾರೆ, ಅಮಾಯಕರನ್ನೇ ಅಲ್ದಾಡಿಸ್ತಾರೆ. ನಂಗೆ ಗೊತ್ತಿಲ್ಲ ಇದರಲ್ಲಿ ಯಾರೂ. ನಾನು ಇವತ್ತು ಒಂದು ಅಧಿಕಾರಿನೂ KGFಗೆ ತರೋವಾಗ ನಾನು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡೋದು, ನನಗೆ ಬಂದು ಸರ್ವಿಸ್ ಮಾಡಿದ್ರೆ ಸಾಕಪ್ಪ ಇಲ್ಲಿರೋ ಬಡವ್ರಿಗೆ ಅನ್ನೋ ಅಂತ ಒಂದು ಕಾನ್ಷಿಯಸ್ ಆಗಿ ನನ್ನ ಕಾನ್ಷಿಯಸ್ ನನ್ನನ್ನು ಅಷ್ಟು ಅಲರ್ಟ್ ಆಗಿ ಕೆಲಸ ಮಾಡಿಸಿದೆ. ಯಾವತ್ತೂ ಕೂಡ ಯಾವುದೇ ಒಂದು ಅಧಿಕಾರಿ, ಯಾವುದೇ ಇಲಾಖೆ ಅಧಿಕಾರಿನೂ ಕೂಡ, ಯಾವುದೇ ಇಲಾಖೆ ಆಗಿರ್ಬೋದು, ನನ್ನ ಅವಧಿಯಲ್ಲಿ ಬಂದು ಕೆಲಸ ಮಾಡೋರಿಗೆ ನನ್ನ ರೈತರನ್ನು ಕಾಪಾಡಿದ್ರೆ ಸಾಕು, ಬಡವ್ರನ್ನ ಕಾಪಾಡಿದ್ರೆ ಸಾಕು ಅನ್ನೋ ದೂರದೃಷ್ಟಿ ಇಟ್ಕೊಂಡು ನಾವು ಈ ಜಾಗದಲ್ಲಿ ಬಂದ್ವಿ ಅಂತ ಆಸೆ ಪಡ್ತೀವಿ. ನಿಮಗೆ ಬೇರೆ ಏನಾದರೂ ಆಲೋಚನೆಗಳಿದ್ರೆ ಇದಾದ್ಮೇಲೆ ಇವತ್ತು ಕ್ಷಣ, ಇವತ್ತು ಯಾವುದೂ ರಿವ್ಯೂ ಮೀಟಿಂಗ್ ನಾನು ಮಾಡಲ್ಲ. ನೆಕ್ಸ್ಟು ಯಾವುದೇ ಒಂದು ರೈತರ ಸಮಸ್ಯೆ ಬರಲಿ, ಯಾರದೇ ಸಮಸ್ಯೆ ಬರಲಿ, ಈ ಇಷ್ಟು ಇಲಾಖೆಗಳಿದಿರಲ್ಲ, ಜಾಸ್ತಿ ಕಂಪ್ಲೇಂಟ್ ನಿಮ್ಮ ಮೇಲೆ ಯಾಕೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಮೇಲೆ ಯಾಕೆ? ನಾನು ಅನ್ಕೊಂತೀನಿ ಸ್ಟಾಫ್ ಇಲ್ವಾ, ಅಥವಾ ಕೆಲಸ ಮಾಡೋದು ಅನುಭವ ಇಲ್ವಾ, ಅಥವಾ ಬೇಕಾಗೆ ನಿಮಗೆ ಮನಸ್ಸಿಲ್ವಾ? ಏನು ಕಡಿಮೆ ಮಾಡಿದ್ದಾರೆ ನಿಮಗೆ? ಏನು ಕಡಿಮೆ ಆಗಿದೆ? ಬೇರೆ ಜಾಗದಲ್ಲೂ ನಿಮಗೆ ನಾವು ಯಾವ ರೀತಿಯಲ್ಲೂ ನಿಮಗೆ ಇಲ್ಲಿ ಸಮಸ್ಯೆ ಇಲ್ಲ, ಮಾಡಲೇಬೇಕು ಅನ್ನೋಂಥ ಕನ್ಸನ್ನಿದ್ರೆ ಈ ಜಾಗದಲ್ಲಿ ಸಮಸ್ಯೆನೇ ಇಲ್ಲ, ಕ್ರಿಯೇಟ್ ಮಾಡ್ತೀರಾ. ಬೇರೆ ಎಲ್ಲ ನ್ಯೂಸಲ್ಲಿ ಪ್ರಚಾರ ಆಗ್ತಾ ಇರುತ್ತೆ, ಇಲಾಖೆ ಬಗ್ಗೆ ಒಂದು ಒಳ್ಳೆಯ ಪ್ರಚಾರ ಆಗಲ್ಲ. ರೈತರ ಗೌರವ ಉಳಿಸಿದ್ದಾರೆ, ರೈತರ ಕಷ್ಟ ಕಾಪಾಡ್ತಾರೆ ಅನ್ನೋದು ಬರ್ತಿಲ್ಲ. ಅದು ಕೊನೆಗೆ ಯಾರಿಗೆ ಗೌರವ ಕಡಿಮೆ ಆಗೋದಿರಿ? ಯಾರಿಗೆ ಗೌರವ ಕಡಿಮೆ ಆಗೋದು? ನಿಮಗೆ ದೂರದೃಷ್ಟಿ ಬರಲಿಲ್ಲ ಅಂದ್ರೆ, ನಿಮ್ಮ ಉದ್ದೇಶಗಳು ಬೇರೆ ಇದ್ರೆ ನಾನು ಇನ್ಮೇಲೆ ನಿಮ್ಮನ್ನು ಟಾಲರೇಟೇ ಮಾಡೋದು. ನಾವೇನು ಬೇರೆ ಉದ್ದೇಶದಿಂದ ನಿಮ್ಮನ್ನು ಕರ್ಕೊಂಡು ಬಂದಿಲ್ಲ. ರೈತರು ಉಳಿತಾರ, ರೈತರನ್ನ ಕಾಪಾಡೋ ಲಕ್ಷಣಗಳು ನಿಮ್ಮಲ್ಲಿ ಇದೆಯಾ? ಬಡವರು ಬೆಳಗ್ಗೆ ಕೂಲಿಗೆ ಹೋಗ್ತಾರೋ, ದುಡ್ಡು ತಿನ್ನಕ್ಕೆ ಹೋಗ್ತಾರೋ, ಅವ್ರನ್ನ ಅಯ್ಯೋ ಅನ್ನೋ ಬುದ್ಧಿ ಇದೆಯಾ? ಪೆನ್ಷನ್ಗೆ ಎಷ್ಟು ಸತಿ ಹೆಣ್ಮಕ್ಳನ್ನ ನಾನು 4 ಸತಿ ಬನ್ನಿ, 4 ಸತಿನೂ ಅದೇ ಭಾಗದಲ್ಲಿ ನಿಂತಿರ್ತಾರೆ. 800 ರೂಪಾಯಿ ಪೆನ್ಷನ್ ಆದರೂ ಅದ್ರ ಇಂಪಾರ್ಟೆನ್ಸ್ ಅವ್ರಿಗೆ ಅಷ್ಟೇ. ರೇಷನ್ ಕಾರ್ಡ್, ಹೆಲ್ತ್ ಇಶ್ಯೂಸ್ ಮೇಲೆ ರೇಷನ್ ಕಾರ್ಡ್ ಒದ್ದಾಡುವಂಥವ್ರು ಎಷ್ಟು ನೆಗ್ಲೆಕ್ಟ್ ಮಾಡ್ಕೊಂಡು ಓಡಾಡ್ತೀರಾ ಅಂತಂದ್ರೆ, ಅವ್ರು ಯಾರು ಆಫೀಸರ್ ಅಂತ ಹುಡ್ಕೊಳ್ಳೋದಕ್ಕೆ 4-5 ಸತಿ ತಿರ್ಗಾಡ್ಬೇಕು. ಆಫೀಸರ್ ಯಾರು, ಯಾರ ಹತ್ರ ಹೋದ್ರೆ ನಮ್ ಸಮಸ್ಯೆ ಬಗೆಹರಿಯುತ್ತೆ ಅಂತ ಅಯ್ಯೋನೇ ಅನ್ಸಲ್ಲ, ಮನ್ಸೇ ಕರಗಲ್ಲ ನಿಮ್ಗೆಲ್ಲ. ಯಾಕೆ ಈ ತರ ಬುದ್ಧಿ ನನ್ಗೆ ಗೊತ್ತಾಗುತ್ತೆ? ನಮ್ಗೆಲ್ಲ ನೀವು ಭಯ ಬೀಳ್ಬೇಕಾದ್ರೆ ಕಷ್ಟದಲ್ಲಿರೋರು ಕೆಲಸ ಮಾಡಿ, ನಾವೇ ನಿಮ್ಮನ್ನ ಗೌರವವಾಗಿ ನೋಡ್ಕೊಂತೀವಿ. ಏನಾದ್ರು ಕಷ್ಟ ಇದ್ರೆ ನಮ್ಮನ್ನು ಹುಡ್ಕೊಂಡು ಬನ್ನಿ, ನಿಮ್ಮೆಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿ. ಕಷ್ಟದಲ್ಲಿರೋರ್ನ ಅಯ್ಯೋ ಅನ್ನಲ್ಲ, ರೈತನ್ನ ಏನು ಗೊತ್ತಿಲ್ಲದಿರೋ ಅಮಾಯಕರನ್ನ ಓಡಾಡಿಸ್ತೀರ. ನಾನು ಅನ್ಕೊಂತೀನಿ ಬಡವ್ರು ರಕ್ತ ಇರಕ್ ಬಂದಿದಾರ, ಹೆಂಗಪ್ಪ ಇವ್ರನ್ನ ನಾವು ತಿದ್ದಕ್ಕಾಗತ್ತ ಅಂತ. ತಿದ್ದಕ್ಕಾಗಲ್ಲ, ಬೇರೆ ದಾರಿ ಹುಡ್ಕೊಂತೀನಿ ನಾನು ಇನ್ಮೇಲೆ. ಎಲ್ಲಿವರೆಗೂ ನೀವು ರೈತನ ಗೌರವವಾಗಿ ನೋಡಲ್ಲ, ಎಲ್ಲಿವರೆಗೂ ಇಲ್ಲಿಗೆ ಬರೋ ಬಡವ್ರನ್ನ ಪೆನ್ಷನ್ನೋ, ಇನ್ನೊಂದು ಕ್ಯಾಸ್ಟೋ, ಇನ್ಕಮ್ ಸರ್ಟಿಫಿಕೇಟ್ಗೋ ತಂದೆ ಹೇಳ್ತೀರಾ, ಅವತ್ತವರೆಗೂ ನಿಮಗೆ ನನ್ನಿಂದ ಗೌರವ ಸಿಗಲ್ಲ. ಎಷ್ಟು ನನ್ನ ಒಳ್ಳೆತನ ನೀವು ಮಿಸ್ಯೂಸ್ ಮಾಡ್ಕೊಳ್ಳೋದು ಕಲಿತಾ ಇದ್ದೀರ ಅಂದ್ರೆ ಮನಸ್ಸಿಗೆ ತುಂಬಾ ಕಷ್ಟ ಆಗುತ್ತೆ. ಯಾರ್ರಿ ನಮ್ಮ ಸರ್ಕಾರನೇ ಇಲ್ಲದೆ ಇದ್ದಾಗ 1 ವರ್ಷದಲ್ಲಿ ನಾನು ನಿಮ್ಗೆ ಬಿಲ್ಡಿಂಗ್ ಕಟ್ಸ್ತೀನಿ, 1 ವರ್ಷ 2 ತಿಂಗಳು ಒಂದು ಆಫೀಸರ್ ಬಂದು ಒಂದು ಇಟ್ಕೆನ ನೋಡ್ಕೊಳಕ್ ಬರಲ್ಲ, ಕಾಂಪೌಂಡ್ ಹಾಕ್ಸೋರು ಬಂದು ನೋಡ್ಕೊಳ್ಳಲ್ಲ. ನಾನು 3 ಸತಿ ಓಡಾಡಿರ್ತೀನಿ, ಬಿಲ್ಡಿಂಗ್ ಆಯ್ತಾ, ಹಳ್ಳಿಯವ್ರಿಗೆ ಅನುಕೂಲ ಆಗ್ಬೇಕು, ರೈತರಿಗೆ ಅನುಕೂಲ ಆಗ್ಬೇಕು, ಒಂದು 10 ಇಲಾಖೆ ಬರ್ಬೇಕು ಇಲ್ಲಿ ಆಫೀಸರ್ಸು, ಕಷ್ಟ ಸುಖಕ್ಕೆ ಸ್ಪಂದಿಸ್ಲಿ ಜನಕ್ಕೆ. ಪ್ರತಿದಿನ ಆದ್ರೆ ಬಂಗಾರಪೇಟೆಗೆ, ಕೋಲಾರಲ್ಲಿ ಅಲ್ದಾಡಿದ್ದಾರೆ ರೈತರು, ಪೆನ್ಷನ್ಗೆ ಕೇಳ್ಕೊಂತಾರೆ, ಮೀಡಿಯೇಟರ್ಸ್ಗೆ ಇರೋ ಒಡವೆ ಮಾರ್ಕೊಂಡು ನನ್ನ ಪೆನ್ಷನ್ ಮಾಡ್ಕೊಡಿ ಅಂತ 2,000 3,000 ಕೊಡ್ತಾರೆ. ಇಲ್ಲೇ ಅಧಿಕಾರಿಗಳು ಸಿಕ್ಕಿದ್ರೆ
ಅವ್ರ ಕಷ್ಟ ನೋಡ್ಕೊಂತಾರೆ ಅಂತ. ನಾನು ಎಷ್ಟು ಸತಿ ಇವೆಲ್ಲ ದೂರದೃಷ್ಟಿ ಇಟ್ಕೊಂಡು ನಾನು ಕೆಲಸ ಮಾಡಿದ್ರೆ ನನ್ನ ಜಾಗದಲ್ಲಿ ನೀವು ನಮ್ಮನ್ನು ಇಷ್ಟ ಅಯ್ಯೋ ಅನ್ಸೋದು ಬಂದಾಗ ನಮ್ಗೆ ಟಾಲರೇಟ್ ಮಾಡ್ಕೊಳಕ್ಕಾಗತ್ತೆ. ಇಷ್ಟ ಅಯ್ಯೋ ಅನ್ಸೋರು ಬಂದ್ರೆ ಯಾರು ಅಯ್ಯೋ ಅನ್ಸ್ಕೊಡ್ದು. ವಯಸ್ಸಾಗಿರೋರ್ನ 50 ವರ್ಷದ ಮೇಲೆ 60 ವರ್ಷದ ಮೇಲೆ ಯಾರು ಇಲ್ಲಿ ಕಾಲಿಡ್ತಾರೆ, ನೀವು ಇಷ್ಟು ಜನ ಸ್ಟಾಫ್ ನಿಮಗೆ ಸಂಬಂಧಪಟ್ಟಿಲ್ಲ ಅಂದ್ರೂ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ಬೇಕು. ಪೆನ್ಷನ್ ಇಲ್ಲಿ ಸಾಲ್ವ್ ಆಗುತ್ತೆ ಬನ್ನಿ. ಪ್ರತಿಯೊಬ್ರು ರಿಜಿಸ್ಟರ್ ಮೇಂಟೈನ್ ಮಾಡ್ಬೇಕು. ಪ್ರತಿಯೊಬ್ರು ಪೆನ್ಷನ್ ಅವ್ರು ಬಂದ್ರೆ 3 ದಿನದಲ್ಲಿ ಮಾಡ್ಕೊಡ್ತೀವಿ, 4 ದಿನದಲ್ಲಿ ಮಾಡ್ಕೊಡ್ತೀವಿ. ಗೌರ್ಮೆಂಟ್ ಫೀಸ್ 30 ರೂಪಾಯಿ ಇಲ್ಲ 50 ರೂಪಾಯಿ. ಇದ್ರ ಮೇಲೆ ಏನೂ ಇಲ್ಲ ಅಂತ ಬೋರ್ಡ್ ಹಾಕೊಂಡು ನಿಮ್ಮ ಜಾಗದಲ್ಲಿ ಬೋರ್ಡ್ ಹಾಕೋಬೇಕು. ನೀವು ಬೋರ್ಡ್ ಹಾಕೊಂಡು ಒಂದು ರಿಜಿಸ್ಟರ್ ಮೇಂಟೈನ್ ಮಾಡ್ಬೇಕು. ಇವ್ರು ಒಂದು ಸೋಮವಾರ ಬಂದಿದ್ದಾರೆ, ಗುರುವಾರದೊಳಗಡೆ ಇವ್ರ ಸಮಸ್ಯೆ ಬಗೆಹರಿಸಿದ್ವಿ. ಆಗ್ಲಿಲ್ಲ ಲೀಗಲ್ ಆಗೇ ಮಾಡಿ, ಕಾನೂನು ಬಿಟ್ಟು ನೀವು ಏನೂ ಮಾಡಬೇಡಿ. ಇನ್ಯಾವ ದಂಧೆ ಮಾಡಿ ಅಂತ ನಾನು ಸಪೋರ್ಟು ಮಾಡಿಲ್ಲ, ನಿಮ್ಗೆ ಒಂದು ಫೋನು ಮಾಡಿಲ್ಲ ಇವತ್ತವರೆಗೂ. ಮಾಡಿದ್ದೀರಾ ಯಾವತ್ತಾದ್ರು? ಆಗದೆ ಇರೋ ಕೆಲಸ ಮಾಡ್ಕೊಡಿ ಅಂತ ನಿಮ್ಮನ್ನು ಯಾವತ್ತಾದ್ರೂ ಒಂದು ಕಾಲ್ ಎತ್ಕೊಂಡಿದ್ದೀನ ನಾನು ಇವತ್ತವರೆಗೂ? ನೀವು ಇಷ್ಟು ವರ್ಷ ಕೆಲಸ ಮಾಡಿದ್ದೀರಾ? ಇಲ್ಲ ಅಲ್ವಾ? ಆಗೋ ಕೆಲಸ ಮಾಡಿ, ಕಾನೂನು ಮಿತಿಯಲ್ಲೇ ಕೆಲಸ ಮಾಡಿ. ಅದು ಬಹಳ ನಮ್ಗೆ ಬೇಜಾರ. ಎಲ್ಲರೂ ಪಾಡಿ ವಿಚಾರವಾಗಿ ಬರ್ತಾರ, ವಂಶವೃಕ್ಷನ ದುರಸ್ತಿ ವಿಚಾರವಾಗಿ ಬರ್ತಾರ. ಏನೇನ್ ಸಮಸ್ಯೆಗಳು ಬಂದ್ರೆ ನಿಮ್ ಇದ್ರಲ್ಲಿ ಒಂದು ಕೌಂಟರ್ ಇಟ್ಕೊಳ್ಳಿ. ಆ ಕೌಂಟರ್ ಅಲ್ಲಿ ಬುಕ್ ಅಲ್ಲಿ ಯಾವಾಗ ಬೇಕಾದ್ರೂ ತಹಸೀಲ್ದಾರ್ ಚೆಕ್ ಮಾಡ್ಬೋದು, ಇಲ್ಲ ನಾನ್ ಚೆಕ್ ಮಾಡ್ಬೋದು. ಸೋಮವಾರ ಎಷ್ಟು ಜನ ಬಂದಿದ್ರೆ 10 ಜನ ಬಂದಿದ್ರೆ ಆ 10 ಜನದಲ್ಲಿ ಏನೇನ್ ಸಮಸ್ಯೆಯಿಂದ ಬಂದಿದ್ದಾರೆ ಅವ್ರ ನಂಬರು ಬಂದಿದ್ರು. ನನ್ನ ಹತ್ರ ಇಷ್ಟೊತ್ತಿಗೆ ಬಂದಿದ್ದಾರೆ, ಅವ್ರಿಗೆ ಸೈನ್ ಮಾಡಿ ನಾವು ವಾರದಲ್ಲಿ ನಿಮ್ ಕೆಲಸ ಮಾಡ್ಬೋದು. ಇಲ್ಲ 10 ದಿನ ಬೇಕು, ಇಲ್ಲ ತಹಸೀಲ್ದಾರ್ ಹತ್ರ ಇದಾಗೋದು. ನನ್ನ ಫೈಲ್ ನ ಮೂವ್ ಮಾಡಿದ್ರೆ ತಹಸೀಲ್ದಾರ್ ಇದರಿಂದ ಲಾಗಿನ್ ಇಂದ ಮಾಹಿತಿ ಕೊಟ್ಬಿಟ್ಟು ಕಳಿಸಿ. ಆಗಲ್ಲ, ನಾಳೆ ಬಾ, ಇನ್ನೊಂದ್ ದಿನ ಬಾ, ಅವ್ರನ್ನ ಕರ್ಕೊಂಬಾ, ಅಥವಾ ಇನ್ನೇನೋ ನಿಮ್ದು ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂದ್ರೆ ನಿಮ್ಗೆ ಈ ಜಾಗಕ್ಕೆ ಅನ್ಫಿಟ್ ಅಂತ ನಾನು ಅನ್ಫಿಟ್ ಉದ್ದೇಶಪೂರ್ವಕವಾಗಿ ನೀವು ಅಲ್ಲಾಡಿಸ್ತೀರ ಅವ್ರನ್ನೆಲ್ಲ. ಇದು ಈ ಸಿಸ್ಟಮ್ನ ಬಿಡಬೇಕು. ಎಲ್ಲಿ ಹೆಂಗಿರ್ತಾರೋ ಗೊತ್ತಲ್ಲ. ನನ್ನಲ್ಲಿ ಇವನ್ನೇ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನಾನು ಎಷ್ಟು ಒಳ್ಳೆ ತರ ನಡ್ಕೊಳ್ತೀನೋ ಅದಾದ್ಮೇಲೆ ನಾನು ಎಕ್ಸ್ಟ್ರೀಮ್ಗೆ ಹೋದಾಗ ನಾನು ಇವನ್ನೆಲ್ಲ ಟಾಲರೇಟ್ ಮಾಡೋದು. ನನ್ಗೆ ಗೊತ್ತಿದೆ ನನ್ನ ಸಮಸ್ಯೆಗಳನ್ನ ಹೆಂಗೆ ಬಗೆಹರಿಸ್ಕೋಬೇಕು ಅಂದ್ಬಿಟ್ಟು ನಾನು ಟಾಲರೇಟ್ ಮಾಡೋದೇ ಇಲ್ಲ. ಯಾವತ್ತು ನೀವು ರೈತನ ಅಯ್ಯೋ ಅನ್ನೋ ಬುದ್ಧಿ ನಿಮಗೆ ಬರಲಿಲ್ಲ, ನಾನು ನಿಮ್ಗೆ ಗೌರವನೂ ಕೊಡಲ್ಲ, ನಾನು ಉಳಿಸ್ಕೊಳ್ಳೋದು ಕೂಡ ಇಲ್ಲ. ಹುಡುಕ್ತೀನಿ, ಏನ್ ಕಾರಣದಿಂದ ನೀವು ಹಿಂಗೆಲ್ಲ ಆಡ್ತಾ ಇದ್ದೀರಾ ಅಂತ ಹುಡುಕಿ ದಾರಿ ಹುಡ್ಕೊಂತೀನಿ. ನಾನು ಟಾಲರೆನ್ಸ್ ನ ಟೆಸ್ಟ್ ಮಾಡೋದು, ನನ್ನ ಒಳ್ಳೆತನ ಮಿಸ್ಯೂಸ್ ಮಾಡ್ಕೊಳ್ಳೋದು ಬಂದಿದ್ದೀವಿ ಅಂದ್ಕೊಂಡ್ರೆ ನಾನು ಲಾಸ್ಟ್ ಪರ್ಸನ್ ಎಂಟರ್ಟೈನ್ ಮಾಡೋದು ಖಂಡಿತ ಹೇಳ್ತಾರೆ. ರೇಷನ್ ಕಾರ್ಡ್ ಅವ್ರು ಫಸ್ಟ್ ಆಫ್ ಆಲ್ ಯಾರೇ ಆಗಲಿ ಅವ್ರ ರೇಷನ್ ಅಕ್ಕಿ ಸಿಗೋದು ಇನ್ನೊಂದು ಕಡೆ, ಅವ್ರ ಹೆಲ್ತ್ ಗ್ರೌಂಡ್ಸ್ ಮೇಲೆ ಬಂದಾದ್ಮೇಲೆ ಅವ್ರನ್ನ ಅರ್ಥ ಮಾಡ್ಕೊಂಡು ನಂಬರ್ ಕೊಟ್ಟು 2-3 ದಿನದಲ್ಲಿ ಮಾಡ್ಕೊಡ್ರಿ. ಈಗೆಲ್ಲ ಎಷ್ಟು ಹೆಲ್ತ್ದು ಎಷ್ಟು ಇಶ್ಯೂಸ್ ಬರುತ್ತೆ. 50 ವರ್ಷದ ಮೇಲೆ ಒಂದು ರೇಷನ್ ಕಾರ್ಡ್ ಇಲ್ಲ ಅಂತ ಯಾರೇ ಸೀನಿಯರ್ ಸಿಟಿಸನ್ಸ್ ಬರಲಿ, ಹೆಲ್ತ್ ಗ್ರೌಂಡ್ಸ್ ಮೇಲೆ ಬರಲಿ, ವಯಸ್ಸಾಗಿರೋರು ಅಥವಾ ಸಿಂಗಲ್ ಪೇರೆಂಟ್ಸ್ ಇರುವಂತವ್ರು ಮಕ್ಕಳು ನೋಡ್ಕೊಂತಾರೆ ಬಿಡ್ತಾರೆ, ಅದು ಬೇರೆ ಪ್ರಶ್ನೆ. ಗೌರ್ಮೆಂಟ್ ಕೆಲಸದಲ್ಲಿ ಇರ್ಲಿ ಬೇರೆ ಪ್ರಶ್ನೆ. ಆದ್ರೆ ಅವರಿಗೆ ಅದರ ಅನಿವಾರ್ಯತೆ ಏನಿದೆ, ಹೆಂಗ್ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಆ ಕನ್ಸನ್ನೇ ಇಲ್ಲ ಅಂದ್ರೆ, ಸೋಷಿಯಲ್ ಕನ್ಸನ್ನೇ ಇಲ್ಲ ಅಂದ್ರೆ ದೇವ್ರು ನಿಮ್ಗೊಂದು ಗೌರ್ಮೆಂಟ್ ಕೆಲಸ ಕೊಟ್ಟು ಗೌರ್ಮೆಂಟ್ ಸಂಬಳ ಕೊಟ್ಟು ಏನಕ್ಕೆ ಕಾಪಾಡ್ಕೊಂಡು ಬಂದಿರೋದು? ಏನಕ್ಕೆ ಕಾಪಾಡ್ಕೊಂಡು ಬಂದಿದ್ದಾರೆ? ಚಿಕ್ಕ ವಿಚಾರನ ಸಾಲ್ವ್ ಮಾಡುವಂಥದ್ದು ಮಾಡಲ್ಲ ನೀವು. ರೇಷನ್ ಕಾರ್ಡ್ ಅವಶ್ಯಕತೆ ಏನಕ್ಕಿದೆ ಅಂತ ಅರ್ಥ ಮಾಡ್ಕೋಬೇಕು. BPL ಕಾರ್ಡ್ ಅಲ್ಲಿ ಬರ್ತಾರ, APL ಕಾರ್ಡ್ ಅಲ್ಲಿ ಬರ್ತಾರ. ಮೋಸ್ಟ್ಲಿ APL ಕಾರ್ಡ್ ಅಲ್ಲಿ ಏನ್ ಬೆನಿಫಿಟ್ ಸಿಗುತ್ತೋ ನನ್ಗೇನೋ ಗೊತ್ತಿಲ್ಲ. BPL ಕಾರ್ಡ್ ಪರ್ಟಿಕ್ಯುಲರ್ ಆಗಿ ಎಲ್ಲರೂ ಕೇಳ್ತಾರೆ. ನಾನು ಪೊಲೀಸ್ ಆಗಿದ್ರು ನಾನು ಕೇಳ್ತಾ ಇದ್ದೆ, ಮೇಡಮ್ BPL ಕಾರ್ಡ್ ಇದ್ರೆ ಸ್ವಲ್ಪ ಹೆಲ್ತ್ಗೆ ಅನುಕೂಲ ಆಗುತ್ತೆ, ಆ ಕಾರ್ಡ್ ಇರ್ಬೇಕು ಅಂತ ಪದೇ ಪದೇ ಹೇಳ್ತಾ ಇರ್ತಾರೆ. ಅದ್ರದ್ದು ಅರ್ಥ ಮಾಡ್ಕೋಬೇಕು ನೀವು. ಯಾಕೆ ಬರ್ತಾರೆ, ನಿಮ್ಮನ್ನು ಹುಡ್ಕಾಡೋದು ಯಾಕೆ ಪ್ರಯತ್ನ ಮಾಡ್ತಾರೆ ಅಂತ ಅರ್ಥ ಮಾಡ್ಕೋಬೇಕು. ಎಲ್ಲೂ ಹೆಸರು ಹಾಕೊಳಕ್ ರೆಡಿ ಇಲ್ಲ, ನಿಮ್ ಹೆಸರು ಹಾಕೊಳ್ಳಲ್ಲ, ನಿಮ್ ಸರ್ವಿಸಸ್ ಏನೇನು ಪ್ರೊವೈಡ್ ಮಾಡ್ತೀರಾ ಅಂತ ಹೇಳಲ್ಲ. ಸರ್ವಿಸಸ್ ಏನೇನು ಸರ್ವಿಸಸ್ ಪ್ರೊವೈಡ್ ಮಾಡ್ತೀರಾ? ದೊಡ್ಡ ಆಫೀಸ್ ಇದೆ, ಬೋರ್ಡ್ ಹಾಕೊಳಕ್ ಇಷ್ಟ ಇಲ್ಲ. ತಿರ್ಗಾ ಹೋಗ್ತಾರ ಅವ್ರು ಎಲ್ಲೋ ಒಂದ್ ಹತ್ರ, ಆ ಟೀ ಅಂಗಡಿ ಹತ್ರ, ಕಾಫಿ ಅಂಗಡಿ ಹತ್ರ, ಇದು ಎಲ್ಲಿ ಕೇಳ್ಬೇಕು, ಇದು ಎಲ್ಲಿ ಕೇಳ್ಬೇಕು. ಯಾಕೆ ದಿನ ಜಾಸ್ತಿ ಬಂದ್ರೆ 50 ಜನ ಬರ್ತಾರೆ, 500 ಜನ ಅಂತೂ ಯಾರು ಬರಲ್ಲ. ಆ ಒಂದು ಕನ್ಸನ್ನೇ ಇಲ್ಲ ಅಂದ್ರೆ ಏನಕ್ಕಪ್ಪ ಆಫೀಸರ್ಸ್ ಆಗಿ ಆ ಜಾಗದಲ್ಲಿ ಕೂತ್ಕೊಂತೀರಾ? ಆ ಕನ್ಸನ್ನೇ ನಿಮ್ಗೆ ಬರ್ಲಿಲ್ಲ ಅಂತಂದ್ರೆ ತುಂಬಾ ಬೇಜಾರಾಗಿದೆ. ಏನೇನೋ ಪ್ರಚಾರ ಆಗುತ್ತೆ ನ್ಯೂಸ್ ಅಲ್ಲಿ, ಇವು ಪ್ರಚಾರ ಆಗಲ್ಲ. ಏನೇನ್ ಬೇಡದೇ ಇರೋದೆಲ್ಲ ಆಗತ್ತೆ. ಆಫೀಸಿಗೆ ಬಂದಾಗ ಬಿಟ್ಬಿಟ್ಟು ಬನ್ರಿ, ಎಲ್ಲ ಪರ್ಸನಲ್ ಬಿಟ್ಬಿಟ್ಟು ಆಫೀಸ್ ಅವರ್ಸ್ ಅಲ್ಲಿ ಆಫೀಸ್ ಕೆಲಸನೇ ಮಾಡಕ್ ಬನ್ನಿ. 8 ಅವರ್ 10 ಅವರ್. ಸೊಸೈಟಿಯಲ್ಲಿ ನಮಗೂ ಕೂಡ ಗೌರವ ಇಟ್ಕೋಬೇಕು, ಕೆಲಸ ಮಾಡಬೇಕು. ಯಾವ್ದನ್ನ ಇಲ್ಲಿಗೆ ಮಾತ್ರ ಸೀಮಿತ ಇಡಬೇಕು, ಯಾವ್ದನ್ನ ಇಲ್ಲಿಗೆ ಸೀಮಿತ ಲಿಮಿಟ್ಸ್ ಮೀರಬಾರ್ದು, ಅವೇ ಗೊತ್ತಾಗಲ್ಲ.
ದೇವ್ರು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಳು ಯಾರು 2 ಹೊತ್ತು ಉಪವಾಸ ಇರಲ್ಲ, ಕೆಲಸ ಕೊಟ್ಟಿದ್ದಾರೆ, ಓದ್ಕೊಂಡಿದ್ದೀರಾ, ಓದ್ಕೊಂಡು ಆ ಕೆಲಸ ತಗೊಳ್ಳೋದಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದೀರಾ ಅಂತ ಯೋಚನೆ ಮಾಡ್ಬೇಕು. ನಿಜವಾಗ್ಲೂ ಆ ಯೋಚನೆ ಇದ್ರೆ ನಿಮ್ ತಂದೆ ತಾಯಿ ಪುಣ್ಯ ಕಷ್ಟ ನಿಮ್ಗೆ ಈ ಕೆಲಸ ಸಿಕ್ಕಿರುತ್ತೆ. ನಿಜವಾಗ್ಲೂ ಅದ್ರ ಭಯ ಇದ್ರೆ ಶ್ರದ್ಧೆಯಿಂದ ಕೆಲಸ ಮಾಡಿ. ಇವತ್ತೇ ಲಾಸ್ಟ್, ನನ್ಗೆ ಏನು ಇವತ್ತು ರಿವ್ಯೂ ಮಾಡ್ಬೇಕಂತ ಕರೆದಿಲ್ಲ ನಾನು. ನಿಮ್ಗೆ ಈ ಭಯ ಇದ್ರೇನೆ ಪ್ರತಿ ತಿಂಗಳು ನಾವು ಆಚೆ ಮೀಟಿಂಗ್ ಮಾಡೋಣ, ಪಬ್ಲಿಕ್ ಗ್ರೀವೆನ್ಸಸ್ ಮೀಟಿಂಗ್ ಮಾಡೋಣ. ರೈತರ ಸಮಸ್ಯೆ, ಪೆನ್ಷನ್ ಸಮಸ್ಯೆ, ಎಸ್ಪೆಷಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನ್ ಕುಂದುಕೊರತೆಗಳಿರುತ್ತೆ, ಅದಾದ್ಮೇಲೆ ರೇಷನ್ ಕಾರ್ಡ್, ನಿಮ್ದು ರೇಷನ್ ಕಾರ್ಡ್ ಏನೇನು ಇಶ್ಯೂಸ್ ಇದಾವೆ, ಹೇಗೆ ನೀವು ಪ್ರಚಾರ ಮಾಡ್ತೀರಾ ನನಗೆ ಗೊತ್ತಿಲ್ಲ. ಇಟ್ ಇಸ್ ಯುವರ್ ಡ್ಯೂಟಿ. ಪ್ರತಿಯೊಬ್ಬರದು ವಿಲೇಜ್ ಅಕೌಂಟೆಂಟ್ 6-5 ನೀವು ಫುಡ್ ಇನ್ಸ್ಪೆಕ್ಟರ್ಸ್ ಯಾರ್ಯಾರು ಇದ್ದೀರಾ, ನೀವು ನಿಮ್ಮ ಆಫೀಸರ್ಸ್ ರೇಷನ್ ಡಿಪಾರ್ಟ್ಮೆಂಟ್ ಏನ್ ಇಶ್ಯೂಸ್ ಇದ್ರು ಕೂಡ ಎಲ್ಲ ನಾವು ಇಶ್ಯೂಸ್ನ ಅಡ್ರೆಸ್ ಮಾಡ್ತೀವಿ. ಕುಂದುಕೊರತೆಗಳ ಸಭೆ ಅಂದ್ರೆ ಯಾರೋ ಗಲಾಟೆ ಮಾಡೋದಕ್ಕೆ ಒಂದು 10 ಜನ ಕರ್ಕೊಂಡ್ಬಂದು ಕುಂದುಕೊರತೆಗಳ ಸಭೆ ಆದ್ರೆ ನಾನು ಟಾಲರೇಟ್ ಮಾಡಲ್ಲ. ಅಂಗನವಾಡಿಸ್ನ ಎಷ್ಟು ಬೆಸ್ಟ್ ಇಡೀ ರಾಜ್ಯದಲ್ಲಿ ನಮ್ಮ ಜಾಗದಲ್ಲಿ ಮಾಡೆಲ್ ಆಗಿರೋ ಅಂಗನವಾಡಿಸ್ ಆಗ್ಬೇಕು. ಅರ್ಥ ಆಯ್ತಾ? ನಮ್ಮಲ್ಲಿ ಏನ್ ಪರಿಸ್ಥಿತಿ ಇದೆ, ಗಾರೆ ಕೆಲ್ಸಕ್ಕೆ ಹೋಗೋರು, ಮನೆ ಕೆಲ್ಸಕ್ಕೆ ಹೋಗೋರು, ಏನೇನೋ ಸಿಂಗಲ್ ಪೇರೆಂಟ್ಸ್ ಇರುವಂತವ್ರು, ಏನೇನ್ ಪರಿಸ್ಥಿತಿಯಲ್ಲಿ ಮಕ್ಕಳನ್ನ ಜಾಗದಲ್ಲಿ ಇಟ್ಟಿದ್ದಾರೆ, ವ್ಯವಸ್ಥಿತವಾಗಿದ್ಯಾ ಇಲ್ವಾ, ಸರ್ಕಾರದ ಸವಲತ್ತು ಇಲ್ಲ ಅಂದ್ರೆ ಬೇರೆ ದಾರಿ. ನನ್ನ ಅನುದಾನದಲ್ಲಿ ನಾನು ಅಂಗನವಾಡಿಸ್ನ ಹಂತ ಹಂತವಾಗಿ ಡೆವಲಪ್ ಮಾಡ್ತೀನಿ. ನನಗೇನು MLA ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಬರುವಂಥದ್ದು ನನ್ನ ಅನುದಾನದಲ್ಲಿ ಅಂಗನವಾಡಿಸ್ನ ನಾನು ಚಿಕ್ಕ ಮಕ್ಕಳಿಗೆ ಒಳ್ಳೆ ಅಟ್ಮಾಸ್ಫಿಯರ್ ಕೊಡ್ಲಿಲ್ಲ ಅಂದ್ರೆ ನಾನು ಎಂತ ಜನಪ್ರತಿನಿಧಿ ಆಗ್ತೀನಿ. ನನಗೆ ಇದೆ ಅದೊಂದು ನೋವಿದೆ. ತುಂಬಾ ಅಂಗನವಾಡಿಸ್ ವಿಸಿಟ್ ಮಾಡಿದೀವಿ. ಅದಾದ್ಮೇಲೆ ನಾನು ಇನ್ಫ್ರಾಸ್ಟ್ರಕ್ಚರ್ ಕೊಡೋದಕ್ಕೆ ಯಾವತ್ತೂ ಹಿಂದೆ ಹೋಗಲ್ಲ. ನಿಮ್ಮ ಅಂಗನವಾಡಿ ಟೀಚರ್ಸ್ ಮಕ್ಕಳಿಗೆ ಬರುವಂತ ಫುಡ್ಡು, ಮೊಟ್ಟೆ, ಇನ್ನೊಂದನ್ನ ಕೆಟ್ಟ ಜಾಗದಲ್ಲಿ ಬೇಯಿಸಿ ಆ ಮಕ್ಕಳಿಗೆ ಆರೋಗ್ಯಕರವಾಗಿರೋ ವಾತಾವರಣ ಇಟ್ಟಿಲ್ಲ ಅಂದ್ರೆ ಅವ್ರನ್ನೂ ನಾನು ಟಾಲರೇಟ್ ಮಾಡಲ್ಲ. ತಾಯಿ ಮನಸ್ಸು ಅವರಲ್ಲಿ ಇದೆಯಾ ಇಲ್ವಾ ನೀವು ಪ್ರಶ್ನೆ ಮಾಡ್ಬೇಕು. ಗೊತ್ತಿಲ್ಲದೆ ವಿಸಿಟ್ ಮಾಡ್ಬೇಕು. ನೀವು ವಿಸಿಟ್ ಮಾಡಬೇಕು. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಹೋದಾಗ ವಿಸಿಟ್ ಮಾಡಿ ನನಗೆ ಕಾನ್ಫಿಡೆನ್ಷಿಯಲ್ ಆಗಿ ರಿಪೋರ್ಟ್ ಕೊಡ್ಬೇಕು. ಎಲ್ಲಿ 5ರಿಂದ 10 ಜನ ಮಕ್ಕಳು ಅಂಗನವಾಡಿಗಳಲ್ಲಿದ್ದಾರೆ, ಆ ಅಂಗನವಾಡಿಯಲ್ಲಿ ಯೋಗ್ಯವಾಗಿರೋ ವಾತಾವರಣ ಆ ಟೀಚರ್ಸ್ ಇಟ್ಕೊಂಡಿಲ್ಲ. ನೀವು ಅವ್ನು ಮಾತಾಡ್ಬೇಕು. ಸುಮ್ಮನೆ ಆ ಕಡೆ ಹೋದಾಗ ಇಲ್ಲೆಲ್ಲ ಅಂಗನವಾಡಿ ಇದೆ ವಿಸಿಟ್ ಮಾಡ್ಕೊಬೋದು. ನಾನು ಮಾಹಿತಿ ಒಂದ್ಸತಿ ಹೋಗಿದ್ದ ಜಾಗಕ್ಕೆ 2-3 ಸತಿ ಹೋಗಿ ಒಳ್ಳೆ ಊಟ ಕೊಡ್ತಾರ, ಮಕ್ಕಳಿಗೆ ಏನೆಲ್ಲ ಸವಲತ್ತು ಇದೆ ಅದನ್ನ ಕೊಡ್ತಾರ, ಕಣ್ಣು ತೆಗೆದೇ ಇರೋ ಮಕ್ಕಳು, ಮಾತಾಡಕ್ ಬರ್ದೇ ಇರೋ ಮಕ್ಕಳು, ಅವ್ರಿಗೆ ಮೋಸ ಆಗ್ತಾ ಇದ್ರೆ ಅದನ್ನು ನಾವು ಟಾಲರೇಟ್ ಮಾಡ್ತಾರೆ. ನಿಮ್ ಡ್ಯೂಟೀಸ್ ಆಗಿರ್ಬೇಕು. ನಂದೇನು ರೆವಿನ್ಯೂ ಬಿಟ್ರೆ ಬೇರೆ ಏನೂ ನಾನು ನೋಡಲ್ಲ ಅನ್ನೋ ಆಲೋಚನೆಗಳಲ್ಲಿ ಇರ್ಕೊಡು. ನಾನು ಆ ಮಕ್ಕಳಿಗೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಬೇಕು. ಅದೆಲ್ಲ ನಾನು ಏನೋ ಒಂದು ಹೋಮ್ವರ್ಕ್ ಮಾಡಿ ಹೇಗೋ ತರ್ತೀನಿ. ನನ್ನ ಅನುದಾನ ಇಲ್ಲ ಅಂದ್ರೆ ನಾನು ಯಾವುದೋ CSR ಆಕ್ಟಿವಿಟಿ ತರೋದು ಏನೋ ಒಂದು ನಾನು ಮಾಡೇ ಮಾಡ್ತೀನಿ. ಆ ಮಕ್ಕಳಿಗೆ ಅಂತ ಯೋಗ್ಯವಾಗಿರೋ ವಾತಾವರಣ ಕೊಡದೆ ಹೋದ್ರೆ ನಮ್ಗೆ ಎಲ್ಲಿರುತ್ತೆ ಬೇಸಿಕ್ ರೆಸ್ಪಾನ್ಸಿಬಿಲಿಟೀಸ್ ಆಗಲ್ಲ ನಮಗೆ. ನಾನು ನನ್ನ ಪ್ರಯತ್ನ ಮಾಡ್ತೀನಿ. ಬಟ್ ನಂಗೆ ರಿಪೋರ್ಟ್ ಬೇಕು. ನಿಮ್ಮ ಟೀಚರ್ಸ್ ಯಾರು ಬೆಸ್ಟ್ ಇದ್ದಾರೆ, ಯಾರು ಪರ್ಫಾರ್ಮ್ ಮಾಡ್ತಾರೆ, ಯಾರು ಮಕ್ಕಳನ್ನ ಒಳ್ಳೆ ವಾತಾವರಣದಲ್ಲಿ ನೋಡ್ಕೊತಾ ಇದ್ದಾರೆ. ಗೌರ್ಮೆಂಟ್ ಕೊಟ್ಟಿರೋದ್ರಲ್ಲೇನೆ ಇಷ್ಟು ಚೆನ್ನಾಗಿರೋ ವಾತಾವರಣ ಇಟ್ಟಿದ್ದಾರೆ. ಯಾರು ಇರ್ತಾರಲ್ಲ ಅವ್ರನ್ನ ಫಸ್ಟ್ ಐಡೆಂಟಿಫೈ ಮಾಡಿ ಅವ್ರನ್ನ ರೋಲ್ ಮಾಡೆಲ್ ಆಗಿ ಮಾಡಿ ಮಿಕ್ಕಿದವ್ರನ್ನ ತಿದ್ದಿ. ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಅಂಗನವಾಡಿ ಟೀಚರ್ಸ್ ಆಗಿದ್ದಾಗಿದೆ, ಹೆಲ್ಪರ್ಸ್ ಆಗಿದ್ದಾಗಿದೆ, ವಾತಾವರಣ ಕೊಡಬೇಕು ಮಕ್ಕಳಿಗೆ. 2-3 ಜಾಗನ ಒಂದತ್ರ ಮಾಡಿ ಎಲ್ಲೆಲ್ಲಿ ನಿಮ್ಗೆ ನಂಬಿಕೆ ಇಡಕ್ಕೆ ಇಷ್ಟ ಇಲ್ಲ ಅಲ್ಲಿ ಇನ್ನೂ 2 ಮಾನಿಟರ್ ಮಾಡಕ್ ಹಾಕ್ಬೇಕು. ಸೊ ಇವೆಲ್ಲ ಇಶ್ಯೂಸ್ ಅಲ್ಲಿ ನಾವು ಕುಂದುಕೊರತೆಗಳ ಸಭೆ ಮಾಡ್ತೀವಿ. ಅರ್ಥ ಆಯ್ತಾ? ಯಾರೋ ಗಲಾಟೆಗಳನ್ನ ನೋಡೋದಕ್ಕೆ ನಾವು ಕುತ್ಕೊಳಕ್ಕಾಗಲ್ಲ. ಪ್ರತಿ ತಿಂಗಳು 11ರಿಂದ 1 ಗಂಟೆವರೆಗೂ ಕುಂದುಕೊರತೆಗಳ ಸಭೆ ನೋಡ್ತೀವಿ. ಎಲ್ಲ ಜನಸಾಮಾನ್ಯರಿಗೆ ಏನೇನು ಸಮಸ್ಯೆಗಳಿರುತ್ತೆ ಅದರ ಬಗ್ಗೆ ಅಡ್ರೆಸ್ ಮಾಡುವಂಥವ್ರು. ನಿಮಗೂ ಸೂಕ್ಷ್ಮವಾಗಿ ಯಾರ್ಯಾರು ನಿಮ್ಮ ಸಂಪರ್ಕಕ್ಕೆ ಬರ್ತಾರೋ ನಮ್ದು ಪ್ರತಿ ತಿಂಗಳು ನೀವೇ ಫಿಕ್ಸ್ ಮಾಡಿ ಮಾತಾಡ್ಕೊಂಡು ನನ್ನ ಅವೈಲಬಿಲಿಟಿ ನೋಡ್ಕೊಂಡು ನೀವೆಲ್ಲ ಇಲಾಖೆಯವರಲ್ಲಿ ಇರಬೇಕು. ಕನ್ಸರ್ನ್ ಎಷ್ಟೇ ಜನ ಬಂದರು, ಯಾವುದೇ ಫುಡ್ದಿರ್ಬೋದು, ಅಂಗನವಾಡೀಸ್ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟು, ಪೆನ್ಷನ್ನು, ರೈತರು ಏನೇ ಸಮಸ್ಯೆ ಬಂದರೂ ಒಂದು 5 ವಿಚಾರ ತಲೆಯಲ್ಲಿ ಇಟ್ಕೊಂಡು ಅವ್ರ ಕುಂದುಕೊರತೆಗಳನ್ನ ನಾವು ಅಡ್ರೆಸ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಅವಾಗ ಆ ಅಪಪ್ರಚಾರಗಳಾಗೋ ತುಂಬಾ ಕಡಿಮೆ ಆಗುತ್ತೆ. ಹೇಳ್ತಾ ಇದ್ದೀನಿ. ಮೊದಲು ನೋಡಿದೆ ಇಲಾಖೆಯವರ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಇಲ್ಲಿ ರೈಡ್ ಮಾಡಿಸೋ ಲೆವೆಲ್ಗೆ ಬಂದಿದ್ರು. ಮಾಧ್ಯಮ ಎಲ್ಲಿ ಉಪಯೋಗ ಮಾಡ್ಕೋಬೇಕು, ಎಲ್ಲಿ ಮಿಸ್ಯೂಸ್ ಮಾಡ್ಕೋಬೇಕು, ಆ ಲಕ್ಷಣಗಳೆಲ್ಲ ನಿಮಗೆ ಬಂದ್ಬಿಟ್ಟಿದೆ. ಆದ್ರೂ ಕಳೆದು ಹೋಗಿದ್ದಾರೆ. ಇನ್ನಾದ್ರೂ ಇರೋ ನೆಟ್ಗಿರ್ಲಿ ಅಂತಂದ್ರೆ ಭಯ ಭಕ್ತಿ ಸತ್ತೋಗಿದೆ. ಏನ್ ಮಾಡ್ಲಿ? ಅವ್ರಿಗೂ ಏನೇನೋ ಕಷ್ಟದಿಂದ ಬಂದಿರ್ತಾರೆ. ಎಲ್ಲಾನು ನೋಡಕ್ಕಾಗಲ್ಲ. ತಿಳ್ಕೊಂಡು ಕೆಲಸ ಮಾಡ್ಬೇಕಾಗುತ್ತೆ. ಒಂದು ಇತಿಮಿತಿನೂ ಇರುತ್ತೆ. ತಿಳ್ಕೊಂಡು ಜವಾಬ್ದಾರಿಯಿಂದ ನಡ್ಕೊಳ್ಳಿ. ಇದ್ರ ಮೇಲೆ ನಾನು ನೆಕ್ಸ್ಟ್ ಅಬ್ಸರ್ವೇಷನ್ಸ್, ನೆಕ್ಸ್ಟ್ ನಾನು ಟಾಲರೇಟೇ ಮಾಡಲ್ಲ.
ನಿಮ್ಮನ್ನೆಲ್ಲೂ ಇಲ್ಲಿ ಉಳಿಸ್ಕೊಳ್ಳೋದಕ್ಕಂತೆ ಈ ಪ್ರೆಮಿಸಸ್ ಅಲ್ಲಿ ಉಳಿಸ್ಕೊಳ್ಳೋದು. ಪ್ರತಿದಿನಾನು ನಾನು ಇದು ಒಂದು ತಾಲೂಕು ಆಫೀಸ್ ಬರಬೇಕು ಅಂದ್ರೆ ನನ್ನ ಬೆವರೆಲ್ಲ ರಕ್ತ ಸುರಿಸುತ್ತೆ. ನಮ್ಮ ಸರ್ಕಾರ ಇರಲಿಲ್ಲ, 10 ಕೋಟಿ ಅನುದಾನ ತರೋದು ಸುಮ್ಮನೆ ಅಲ್ಲ, ತರಬೇಕು ಅಂದ್ರೆ ದೂರದೃಷ್ಟಿ ಇದೆ. ಒಂದೇ ಆಫೀಸ್ ಮಾಡಿದೀನಿ ಅಂತಲ್ಲ, ಎಷ್ಟೊಂದು ಆಫೀಸ್ ತಂದಿದ್ದೀವಿ, ತೃಪ್ತಿ ಇರ್ಬೇಕಲ್ಲ. ಒಬ್ಬ ರೈತ ಸಮಾಧಾನವಾಗಿ ಆಚೆಯಿಂದ ನಾನು 1 ರೂಪಾಯಿ ಖರ್ಚು ಮಾಡಲಿಲ್ಲ, ನಾನು ಕೆಲಸ ಮಾಡಿಸ್ಕೊಂಡಿದ್ದೀನಿ, ಈ ಆಫೀಸಿಗೆ ಬಂದಿದ್ದು ಒಳ್ಳೇದಾಯ್ತು ಅಂತ ಮುಕ್ಕೊಂಡು ನಿಮ್ಮನ್ನು ಕೈ ಮುಗಿದು ಆಚೆ ಹೋಗಿದ್ದೀನ, ನನಗೆ ಆ ದಿನ ನಾನು ನಿಮ್ಮ ಬಗ್ಗೆ ಇನ್ನೂ ಗೌರವಾಗಿರೋ ಸ್ಥಾನದಲ್ಲಿ ನಿಲ್ಲಿಸ್ತೀನಿ. ನಿಮ್ಮನ್ನು ಬಹಳ ಎತ್ತರದ ಸ್ಥಾನದಲ್ಲಿ ನೋಡಿ. ಯಾರ ರೈತ, ಪೆನ್ಷನ್ ಅವರಾಗಿರ್ಬೋದು, ಬಡವರಾಗಿರ್ಬೋದು, ನೋವು ತಿಂದೆ, ಸಾಲ ಮಾಡ್ಕೊಂಡು ಬಂದು ದುಡ್ಡು ಕೊಟ್ಟೆ, 500 ರೂಪಾಯೋ 1000ನೋ ಪೆನ್ಷನ್ಗೆ, ಒಂದು ಕೆಲಸ ರೆವಿನ್ಯೂ ಮಾಡ್ಕೋಬೇಕಂದ್ರೆ ದುಡ್ಡು ಬಿಚ್ಚಬೇಕು ಅಂತ ನೋವು ತಿನ್ಕೊಂಡು ಹೋದಾಗ ನನಗೆ ಖುಷಿ ಆಗುತ್ತಾ? ಒಂದೊಂದು ಇಟ್ಕೆ ಕಟ್ಟೋಗು ಕಾವು ಕಾದಿದ್ದೀನಿ, ಒಂದು ಗ್ರಿಲ್ ಕಿತ್ಕೊಂಡು ಹೋಗೋ ಕಾವು ಕಾಯಿಸಿದ್ದೀನಿ, ಪೊಲೀಸವ್ರನ್ನ ಗಲಾಟೆ ಮಾಡಿದ್ದೀನಿ. ನನ್ನ ನೋವು ನನಗಿದೆ. ಜನ ಹೇಗಾದ್ರೂ ಅರ್ಥ ಮಾಡ್ಕೊಳ್ಳಿ, ನನ್ನ ಪರಿಶ್ರಮ ಇದರಿಂದ ತುಂಬಾ ಇದೆ. ನೀವು ಇವತ್ತು ಇಷ್ಟು ಜನ ಇಲ್ಲಿ ಸ್ಟಾಫ್ ಬರ್ಬೇಕಂದ್ರೆ ನನ್ನ ಪರಿಶ್ರಮ ಇದೆ. ನಾನು ನಿಮ್ಮಿಂದ ಅಷ್ಟೇ ನಿರೀಕ್ಷೆ ಮಾಡ್ತೀನಿ. ರೈತರನ್ನ ಅಯ್ಯೋ ಅನ್ಸೋ ಕೆಲಸ ಮಾಡಬೇಡಿ, ಬಡವರು ಕೂಡ ಅಯ್ಯೋ ಅಂದ್ಕೊಂಡು ಆಚೆ ಹೋಗ್ಬಾರ್ದು. ಪೆನ್ಷನ್ಗೆ ಬಂದಪ್ಪ 20 ರೂಪಾಯಿ ಅಷ್ಟೇ ಖರ್ಚಾಯ್ತು, ಆಟೋಗೆ 50 ರೂಪಾಯಿ ಅಷ್ಟೇ ಖರ್ಚಾಯ್ತು, ಮೊದಲಾದ್ರೆ ನಾನು ಎಷ್ಟೆಲ್ಲ ದುಡ್ಡು ಕಳ್ಕೊತಾ ಇದ್ದೆ ಅಂತ ಹೇಳ್ಬಿಟ್ಟು ಹೋಗ್ಬೇಕು. ಅದನ್ನ ನ್ಯೂಸಲ್ಲಿ ಹಾಕಲ್ಲ, ಆದ್ರೆ ಅದು ನಿಮಗೆ ಪುಣ್ಯ ತಂದ್ಕೊಡು, ನಿಮ್ಮ ಮಕ್ಕಳು ಒಳ್ಳೇದಾಗಲ್ಲ. ಅವ್ರು ನ್ಯೂಸ್ ಅವ್ರು ಅದನ್ನೆಲ್ಲ ಕವರ್ ಮಾಡಲ್ಲ, ಅದನ್ನ ಎಕ್ಸ್ಪೆಕ್ಟ್. ಆ ಪುಣ್ಯದ ಕೆಲಸ ಯಾವತ್ತೋ ಒಂದಿನ ನಿಮ್ಮನ್ನೇ ಕಾಯುತ್ತೆ, ನಿಮ್ಮ ಕುಟುಂಬನ ಕಾಯುತ್ತೆ, ರಕ್ಷಣೆ ಆಗಿ ಕಾಯುತ್ತೆ. ಅಷ್ಟೇ ನಾನು ಹೇಳೋದು. ಮೀರಿ ಬೇರೆ ಭಾಷೆ ನನಗೆ ಮಾತಾಡಕ್ ಬರಲ್ಲ, ನಾನು ಕಲ್ತಿಲ್ಲ. ನನ್ನ ತಾಯಿ ನನ್ನನ್ನು ಅಂತ ವಾತಾವರಣದಲ್ಲಿ ಬೆಳೆಸಿಲ್ಲ. ನಾನು ಏನೋ ನಿಮ್ಮನ್ನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ. ಒಂದು ಗೌರವ, ನಾನೇ ನಿಮ್ಗೆ ಗೌರವ ಕೊಡ್ತೀನಿ. ನಿಮ್ಮ ರೀತಿ ನೀತಿ ನಡವಳಿಕೆಗಳು ಸರಿ ಹೋಗ್ಬೇಕು.